ಗುರವೇ ಸರ್ವಸಂಪದಾಂ. ಹರಿ ಓಂ. ಭಗವಂತನ ಅಸಾಧಾರಣವಾದ ಮಹಿಮೆಗಳನ್ನ ಬೇಕಾದಷ್ಟು ಶಾಸ್ತ್ರಗ್ರಂಥಗಳಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ. ಶಾಸ್ತ್ರಗಳಲ್ಲಿ ತುಂಬಾ ಅದ್ಭುತವಾಗಿ ದೇವರ ಮಹಿಮೆಗಳನ್ನ ನಮಗೆ ತಿಳಿಸಿಕೊಡ್ತಾರೆ. ಎಲ್ಲ ಶಾಸ್ತ್ರಗ್ರಂಥಗಳಲ್ಲಿ ಆ ಗ್ರಂಥದಲ್ಲಿ ಹೇಳಿದ್ದಾರೆ, ಈ ಗ್ರಂಥದಲ್ಲಿ ಹೇಳಿಲ್ಲ ಹಾಗೆಲ್ಲೂ ಇಲ್ಲ. ಎಲ್ಲ ಗ್ರಂಥಗಳಲ್ಲಿ ದೇವರ ಮಹಿಮೆಗಳನ್ನ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಆ ಎಲ್ಲ ಗ್ರಂಥಗಳಿಗಿಂತ ಮುಖ್ಯವಾಗಿ ಭಗವಂತನ ಮಹಿಮೆಯನ್ನ ತಿಳಿಸಿಕೊಡುವಂತಹ ಒಂದು ಗ್ರಂಥ ಅದು ವೇದಗಳು. ವೇದಗಳಲ್ಲಿ ಭಗವಂತನ ಮಹಿಮೆಗಳನ್ನ ತಿಳಿಸಿದಷ್ಟು ಬೇರೆ ಇನ್ನೆಲ್ಲೂ ಸ್ಪಷ್ಟವಾಗಿ ತಿಳಿಸೋದಿಲ್ಲ. ಭಗವಂತನ ಮಹಿಮೆಯನ್ನ ಮುಖ್ಯವಾಗಿ ನಮಗೆ ತಿಳಿಸಿಕೊಡುವಂತಹ ಒಂದು ಗ್ರಂಥ ಭಾಗ ಅದು ವೇದಗಳು. ಆದ್ದರಿಂದಲೇ ಭಗವಂತನನ್ನ ತಿಳಿಸಿಕೊಡುತ್ತೆ, ಭಗವಂತನ ಬಗ್ಗೆ ತಿಳಿಯುವುದಕ್ಕೆ ಸಹಕಾರ ಮಾಡುತ್ತೆ. ಆದ್ದರಿಂದಲೇ ಅದಕ್ಕೆ ವೇದ ಅಂತ ಹೆಸರು. ಬೇರೆ ಯಾವುದಕ್ಕೂ ವೇದ ಅಂತ ಹೆಸರಾಗದೆ ಅದಕ್ಕೆ ಮಾತ್ರ ವೇದ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಭಗವಂತನ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಸಹಕಾರ ಮಾಡುತ್ತೆ. ಆದ್ದರಿಂದ ಅದಕ್ಕೆ ವೇದ ಅಂತ. ಅನುಮಾನದಿಂದ ನಾವು ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಅನುಮಾನ ಮಾಡಿ ನಾವು ದೇವರನ್ನ ನೋಡ್ತೇವೆ, ಅಲ್ಲಿ ದೇವರು ಇರಬಹುದೇನೋ. ಸಂಚಾರ ಮಾಡ್ಕೊಂಡು ಹೋಗ್ತಾ ಇರ್ತೇವೆ. ಸಂಚಾರ ಮಾಡ್ಕೊಂಡು ಹೋಗುವಾಗ ಬೆಟ್ಟದ ಮೇಲೆ ಹೊಗೆ ಕಾಣುತ್ತೆ ನಮ್ಗೆ. ಬೆಟ್ಟದ ಮೇಲೆ ಹೋಗ್ತಾ ಇರ್ತೇವೆ. ಬೆಟ್ಟದ ಮೇಲೆ ಹೋಗುವಾಗ ಜೋರಾದ ಒಂದು ಹೊಗೆ ಬರುತ್ತೆ. ಆ ಹೊಗೆಯನ್ನ ನೋಡಿ ಅನುಮಾನ ಮಾಡ್ತೀವಿ, ನಾವಲ್ಲಿ ಹೋಗೋದು ಬೇಡ, ಅಲ್ಲಿ ಹೊಗೆ ಇದೆ ಆದ್ದರಿಂದ ಅಲ್ಲಿ ಬೆಂಕಿ ಇರಬೇಕು. ಅಲ್ಲಿ ಹೊಗೆ ಇದೆ ಆದ್ದರಿಂದ ಅಲ್ಲಿ ಬೆಂಕಿ ಇದೆ, ನಮಗೆ ಸಮಸ್ಯೆ ಆಗ್ಬಿಡುತ್ತೆ, ಆದ್ದರಿಂದ ನಾವು ಅಲ್ಲಿಗೆ ಹೋಗೋದು ಬೇಡ ಅಂತ ಹೊಗೆಯನ್ನ ನೋಡಿ ಬೆಂಕಿಯನ್ನ ಅನುಮಾನ ಮಾಡೋದು. ಧೂಮ ಹೇತುಕವಾದ ವನ್ಯನುಮಾನ ಅಂತ ಅದನ್ನ ಕರೀತಾರೆ. ಹೊಗೆಯನ್ನ ನೋಡಿ ಅಲ್ಲಿ ಬೆಂಕಿ ಇದೆ ಅಂತ ಅನುಮಾನ ಮಾಡೋದು. ಈ ರೀತಿಯಾಗಿ ಅನುಮಾನವನ್ನ ಭಗವಂತನ ಸ್ವರೂಪದ ವಿಷಯದಲ್ಲಿ ಮಾಡ್ಲಿಕ್ಕೆ ಬರಲ್ಲ. ಭಗವಂತನ ಸ್ವರೂಪದ ವಿಷಯದಲ್ಲಿ ಈ ರೀತಿ ಅನುಮಾನವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಅನುಮಾನದಿಂದ ಭಗವಂತನನ್ನ ನೋಡ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಲ್ಲೇ ನಮ್ಮ ಇಂದ್ರಿಯಗಳಿಂದ ಕಣ್ಣು, ಕಿವಿ, ಮೂಗು, ಮನಸ್ಸು, ಈ ನಮ್ಮ ಇಂದ್ರಿಯಗಳಿಂದ ಭಗವಂತನ ಬಗ್ಗೆ ನಾವು ತಿಳ್ಕೊಂಡ್ಬಿಡ್ತೀವಿ ಅಂತಂದ್ರೆ ಅದೂ ಸಾಧ್ಯ ಇಲ್ಲ. ಅನುಮಾನ ಮಾಡಿ ಭಗವಂತನನ್ನ ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ. ಇಂದ್ರಿಯಗಳಿಂದ ಭಗವಂತನನ್ನ ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ. ಯಾಕೆ? ಇಂದ್ರಿಯವೆಲ್ಲವೂ ನನ್ನ ಪ್ರಾಕೃತ ಅಂತ ಕರೀತಾರೆ. ಈ ಪ್ರಕೃತಿಗೆ ಸಂಬಂಧಪಟ್ಟ
ಎಲ್ಲ ಪದಾರ್ಥಗಳನ್ನ ನಾವು ನೋಡಬಹುದು ಬಿಟ್ರೆ ಅಪ್ರಾಕೃತ ಸ್ವರೂಪನಾದ ಭಗವಂತನನ್ನ ಈ ಇಂದ್ರಿಯಗಳಿಂದ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಅಪ್ರಾಕೃತ. ಅದಕ್ಕೆ ಕೃಷ್ಣ ಅರ್ಜುನಂಗೆ ಹೇಳಿದ್ದು, ದಿವ್ಯಂ ದದಾಮಿತೆ ಚಕ್ಷುಹು, ನಿನಗೆ ದಿವ್ಯ ಚಕ್ಷುಸ್ಸನ್ನ ಕೊಡ್ತೇನೆ, ಅಪ್ರಾಕೃತವಾದ ನನ್ನ ವಿಶ್ವರೂಪವನ್ನ ದರ್ಶನ ನೀನು ಮಾಡ್ಲಿಕ್ಕೆ ಮಾಡಬೇಕು ಅಂತ ನಾನು ನಿನಗೆ ದಿವ್ಯವಾದಂತಹ ಒಂದು ಚಕ್ಷುಸ್ಸನ್ನ ಕೊಡ್ತೇನೆ. ಆ ದಿವ್ಯ ಚಕ್ಷುಸ್ಸಿನಿಂದ ನೀನು ನನ್ನ ಸ್ವರೂಪವನ್ನ ದರ್ಶನ ಮಾಡಬಹುದು ಅಂತ ಹೇಳಿ ಭಗವಂತ ಅರ್ಜುನನಿಗೆ ದಿವ್ಯ ಚಕ್ಷುಸ್ಸನ್ನ ಕೊಟ್ಟ ಅಂತ ನಾವು ಭಗವದ್ಗೀತೆಯಲ್ಲಿ ಕೇಳ್ತೇವೆ. ಇದರ ಅರ್ಥ ಏನು? ಪ್ರಾಕೃತವಾದ ಇಂದ್ರಿಯಗಳಿಂದ ಭಗವಂತನನ್ನ ನಾವು ದರ್ಶನ ಮಾಡಲಿಕ್ಕೆ ಬರೋದಿಲ್ಲ ಅಂತ ಅರ್ಥ. ಆದ್ದರಿಂದ ಇಂದ್ರಿಯಗಳಿಂದಲೂ ನಾವು ದೇವರನ್ನ ನೋಡ್ಲಿಕ್ಕಾಗೋದಿಲ್ಲ. ಅನುಮಾನ ಮಾಡಿ ಭಗವಂತನನ್ನ ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ. ಹೊಗೆ ನೋಡಿ ಬೆಂಕಿಯನ್ನ ಅನುಮಾನ ಮಾಡಿದ ಹಾಗೆ ಅನುಮಾನ ಮಾಡಿ ಭಗವಂತನನ್ನ ನಮಗೆ ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ. ಮತ್ತೆ ದೇವರನ್ನು ತಿಳ್ಕೊಳ್ಳೋದು ಹೇಗೆ? ಅನುಮಾನ ಮಾಡಿ ಆಗಲ್ಲ ಅಂತೀರಾ, ಪ್ರತ್ಯಕ್ಷವಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೀರಾ. ಪ್ರತ್ಯಕ್ಷವಾಗಿ ಯಾಕಾಗಲ್ಲ ಅಂದ್ರೆ ಅವನ ಅಪ್ರಾಕೃತ ಸ್ವರೂಪ ನಮ್ಮ ಈ ಮಾಂಸದ ಕಣ್ಣಿನಿಂದ ಜ್ಞಾನಾನಂದಮಯವಾದ ಭಗವಂತನ ಸ್ವರೂಪವನ್ನು ದರ್ಶನ ಮಾಡ್ಲಿಕ್ಕೆ ನಮಗಾಗಲ್ಲ ಅಂತ ಬೇರೆ ಹೇಳ್ತೀರ. ಹಾಗಾದ್ರೆ ನಾವು ದೇವರ ದರ್ಶನವನ್ನ ಹೇಗ್ ಮಾಡೋದು ಅಂದ್ರೆ ಅದಕ್ಕೆ ಶಾಸ್ತ್ರ ಹೇಳುತ್ತೆ, ವೇದಾಹ್ಯೈವ ಏನಂ ವೇದಯಂತಿ ನ ಇಂದ್ರಿಯಾಣಿ ನ ಅನುಮಾನಂ ವೇದಾಹ್ಯೈವ ಏನಂ ವೇದಯಂತಿ ತಸ್ಮಾದಾಹು ವೇದಾಹ ಇತಿ. ವೇದಗಳಿಂದ ಮಾತ್ರ ಭಗವಂತನನ್ನ ನಾವು ತಿಳ್ಕೊಳ್ಳಿಕ್ ಸಾಧ್ಯ, ಬೇರೆ ಯಾವುದರಿಂದಲೂ ಅಲ್ಲ. ವೇದಗಳಿಂದ ಮಾತ್ರ, ಆ ಒಂದು ವೇದಗಳಿಂದ ಅಲ್ಲದೆ ಇನ್ಯಾವುದರಿಂದಲೂ ನಮಗೆ ಭಗವಂತನ ಸ್ವರೂಪವನ್ನ ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ. ಮತ್ತೆ ವೇದ ಅಂತಂದ್ರೆ ವೇದಾಹ ಇತ್ಯುಚ್ಯತೆ ಸದ್ಭಿಹಿ ಅಂತ ಆಚಾರ್ಯರು ಹೇಳಿದ ಹಾಗೆ ಸಾತ್ವಿಕ ಪುರಾಣಗಳು, ಅದಾದ ಮೇಲೆ ಮಹಾಭಾರತ, ಮೂಲ ರಾಮಾಯಣ, ಪಂಚರಾತ್ರ, ಬ್ರಹ್ಮಸೂತ್ರಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದಗಳು, ಇದೆಲ್ಲವನ್ನು ವೇದ ಅಂತ ಕರೀತಾರೆ. ಬರೀ ಮಂತ್ರಗಳಿಂದ ಕೂಡಿದ್ದನ್ನು ಮಾತ್ರ ವೇದ ಅಂತ ಕರೆಯೋದಿಲ್ಲ. ಇದೆಲ್ಲವೂ ಒಟ್ಟು ಟೆಕ್ಸ್ಟ್, ಸಾತ್ವಿಕವಾದ ಟೆಕ್ಸ್ಟ್, ಸಚ್ಚಾಸ್ತ್ರ ಅಂತ ನಾವೇನ್ ಹೇಳ್ತೀವಿ, ಸಚ್ಚಾಸ್ತ್ರವನ್ನ ವೇದ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಆದ್ದರಿಂದ ಏನಾಯ್ತು, ದೇವರನ್ನ ನಾವು ತಿಳಿದುಕೊಳ್ಳಲಿಕ್ಕೆ ಸಹಕಾರವನ್ನ ಮಾಡತಕ್ಕಂಥದ್ದು ವೇದಗಳು ಅಂತ ಸ್ಪಷ್ಟ ಆಯಿತು. ಆ ವೇದಗಳಲ್ಲಿ ಬೇಕಾದಷ್ಟು ಮಂತ್ರಗಳಲ್ಲಿ ಇತರ ದೇವತೆಗಳನ್ನ ಸ್ತೋತ್ರ ಮಾಡುವಂತೆ ನಮಗ್ ಕಾಣುತ್ತೆ. ಮಂತ್ರಗಳು ಇತರ ದೇವತೆಗಳನ್ನ ಸ್ತೋತ್ರ ಮಾಡ್ತಾ ಇದೆಯೇನೋ ಅಂತ ನಮಗನ್ಸತ್ತೆ. ಆದರೆ ಆ ವೇದಕ್ಕೆ ಅರ್ಥವನ್ನ ಮಾಡುವ ಒಂದು ಕ್ರಮವನ್ನ ವೇದವ್ಯಾಸ ದೇವರು ನಮಗೆ ತಿಳಿಸ್ಕೊಡ್ತಾರೆ. ವೇದಕ್ಕೆ ನಾವು ಡೈರೆಕ್ಟ್ ಆಗಿ ನೇರವಾಗಿ ನಮಗೇನು ಅರ್ಥ ಕಾಣುತ್ತೆ ಆ ಅರ್ಥ ವೇದಕ್ಕಲ್ಲ. ತ್ಯರ್ಥತಾಂ ಶ್ರುತಿಷು, ಇದು ಶ್ರೀಮದಾಚಾರ್ಯರ ವಾಕ್ಯ. ವೇದಗಳಿಗೆ 3 ಅರ್ಥಗಳಿವೆ. ತಯೋರ್ಥ ಸರ್ವ ವೇದೇಶು,
ದಶಾರ್ಥಾ ಸರ್ವಭಾರತೆ ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ. ಇದು ಪ್ರಮಾಣ ವಾಕ್ಯ. ತಿಷ್ಠತಾಂ ಶ್ರುತಿಷು ವಿತ್ತದಶಾರ್ಥಂ ಭಾರತಂ. ಆಚಾರ್ಯರು ಉಪನ್ಯಾಸ ಮಾಡುವಾಗ ಹೇಳಿದ್ರು, ವೇದಗಳಿಗೆ 3 ಅರ್ಥ: ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕವಾದ ಅರ್ಥ ಅಂತ 3 ರೀತಿಯಾದ ಅರ್ಥ. ಅಗ್ನಿ ಅನ್ನುವಂತಹ ಒಂದು ಶಬ್ದವನ್ನ ನಾವಿಟ್ಟುಕೊಂಡ್ರೆ ಉರಿಯುವ ಬೆಂಕಿ ಅಂತ ಒಂದರ್ಥ. ಅಗ್ನಿ ದೇವತೆ ಅಂತ ಒಂದರ್ಥ. ಅದರ ಒಳಗೆ ಆಧ್ಯಾತ್ಮಿಕ ಅರ್ಥ ಅಗ್ನಿನಾಮಕನಾದ ಭಗವಂತ. ಹಾಗೆ ಎಲ್ಲ ಶಬ್ದಗಳಿಗೂ ವೇದಗಳ ಎಲ್ಲ ಕಡೆಗಳಲ್ಲಿ ನಾವು ನೋಡುವಾಗಲೂ ಕೂಡ 3 ರೀತಿಯಾದ ಅರ್ಥಗಳನ್ನ ವೇದಗಳಿಗೆ ಹೇಳಿದ್ದಾರೆ. ಶ್ರೀಮದಾಚಾರ್ಯರು ಮುಖ್ಯವಾಗಿ ವೇದಗಳಿಗೆ ಅಧ್ಯಾತ್ಮ ಪರವಾದ ಅರ್ಥವನ್ನೇ ಮಾಡ್ತಾರೆ. ಅಧ್ಯಾತ್ಮ ಪರವಾದ ಅರ್ಥ ಅಂದ್ರೆ ಭಗವತ್ ಸರ್ವೋತ್ತಮತ್ವವನ್ನ ನಿರೂಪಣೆ ಮಾಡುವ ಭಗವಂತನ ಪರವಾದ ಅರ್ಥವನ್ನ ಶ್ರೀಮದಾಚಾರ್ಯರು ಮಾಡುತ್ತಾರೆ. ಆದ್ದರಿಂದ ಈ ವೇದ, ಆ ವೇದಗಳ ಮೂಲಕ ನಾವು ಭಗವಂತನನ್ನ ತಿಳ್ಕೊಳ್ಳೋದು ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದು. ಅಂತಹ ವೇದ ಮಂತ್ರಗಳಲ್ಲಿ ಬೇಕಾದಷ್ಟು ವೇದ ಮಂತ್ರಗಳು ಪ್ರಸಿದ್ಧವಾಗಿದೆ. ಕೆಲವು ವೇದ ಮಂತ್ರಗಳು ಇದೆ ಅಂತಲೇ ಕೆಲವರಿಗೆ ಗೊತ್ತಿಲ್ಲ. ಕೆಲವು ಮಂತ್ರಗಳು ಅತ್ಯಂತ ಪ್ರಸಿದ್ಧವಾಗಿರತಕ್ಕಂತಹ ಮಂತ್ರಗಳಿವೆ. ಅಂತಹ ಪ್ರಸಿದ್ಧವಾದ ಮಂತ್ರಗಳಲ್ಲಿ ದೇವರಿಗೆ ಅತ್ಯಂತ ಪ್ರೀತಿ, ಫೇಮಸ್ ಆಗೋದು ಬೇರೆ, ದೇವರಿಗೆ ಪ್ರೀತಿ ಆಗೋದು ಬೇರೆ. ಅಂದ್ರೆ ಎಲ್ಲ ವೇದ ಮಂತ್ರಗಳು ಭಗವಂತನಿಗೆ ಪ್ರಿಯವೇ, ಅದಿಷ್ಟ ಇದಿಷ್ಟ ಇಲ್ಲ ಅಂತಲ್ಲ. ಆದರೆ ತಾರತಮ್ಯ ಇದೆ ಅಲ್ಲ. ಯಾವ ವೇದ ಮಂತ್ರ ಭಗವಂತನಿಗೆ ತುಂಬಾ ಇಷ್ಟ ಅಂತ ಪ್ರಶ್ನೆ. ಅದಕ್ಕೆ ಭಗವಂತನೇ ಹೇಳ್ತಾನೆ, ತಸ್ಯ ಮೇ ಅನ್ನಂ ದಕ್ಷಿಣಂ. ನನಗೆ ಅನ್ನದಂತೆ ಇರುವಂಥದ್ದು. ಬೃಹತಿ ಸಹಸ್ರ ಅನ್ನ ಬೃಹತಿ ಸಹಸ್ರ ಆ 1000 ಮಂತ್ರ ಅಂತನ್ನೋದು ಭಗವಂತನಿಗೆ ಅನ್ನದಂತೆ ಇದೆ. ಹಾಗೆ ನಾವು ಹಸಿವಾದಾಗ ಅನ್ನವನ್ನ ತಿಂದರೆ ತೃಪ್ತಿ ಆಗತ್ತೆ. ಹೊಟ್ಟೆ ತುಂಬುವುದು ಮಾತ್ರವಲ್ಲದೆ ತೃಪ್ತಿ ಅನ್ನೋದು ಹೇಗಾಗತ್ತೆ, ಹಾಗೆ ಬೃಹತಿ ಸಹಸ್ರವನ್ನ ತಿಳ್ಕೊಳ್ಳೋದ್ರಿಂದ, ಬೃಹತಿ ಸಹಸ್ರದ ಪಾರಾಯಣವನ್ನ ಮಾಡೋದ್ರಿಂದ ಭಗವಂತನಿಗೆ ತೃಪ್ತಿ ಅಂತನ್ನೋದಾಗತ್ತೆ. ಮಹಾಲಕ್ಷ್ಮೀ ದೇವಿಗೆ ಐತರೇಯ ಭಗವಂತ, ಐತರೇಯ ರೂಪದ ಮಹಿದಾಸ ರೂಪದ ಭಗವಂತ ತಿಳಿಸಿಕೊಟ್ಟ ಒಂದು ರಹಸ್ಯ ಇದು, ದೇವರಹಸ್ಯ. ನನಗೆ ಬೃಹತಿ ಸಹಸ್ರ ಅಂತನ್ನೋದು ಅನ್ನ ಇದ್ದ ಹಾಗೆ. ಈಗ ಗೊತ್ತಾಯ್ತು, ದೇವರಿಗೆ ಬೃಹತಿ ಸಹಸ್ರ ಅನ್ನ. ಮತ್ತೆ ಇದರಂತೆ ಭಗವಂತನಿಗೆ ಇಷ್ಟವಾಗುವ ಇನ್ನೊಂದು ಮಂತ್ರ ಇದೆ. ಅದನ್ನೇ ಪವಮಾನ ಮಂತ್ರಗಳು ಅಂತ ಕರೀತಾರೆ. ಪವಮಾನ ಹೋಮ ಎಲ್ಲರೂ ಮಾಡೇ ಮಾಡ್ತಾರೆ. ಆ ಪವಮಾನ ಮಂತ್ರಗಳನ್ನ ನೀರಾಜನ ಮಂತ್ರಗಳು ಅಂತ ಶ್ರೀಮದ್ ಆಚಾರ್ಯರು ಹೇಳೋ ಮಾತುಗಳಿದೆಲ್ಲ. ಮಂಗಳಾರತಿ ಮಾಡೋದು, ಮಂಗಳಾರತಿಯನ್ನು ದೇವರಿಗೆ ಮಾಡಿದ್ರೆ ದಾರಿದ್ರ್ಯ ಅನ್ನೋದು ಬರಲ್ಲ ಅಂತ ಶಾಸ್ತ್ರ. ಸಂಪತ್ತು, ಅನ್ನಕ್ಕೆ ಯಾವತ್ತೂ ಕೊರತೆ ಇರೋದಿಲ್ಲ ಅಂತ. ದೇವರಿಗೆ ಮಂಗಳಾರತಿಯನ್ನ ಮಾಡಿದ್ರೆ ಅನ್ನಕ್ಕೆ ಕೊರತೆ ಇಲ್ಲ ಅಂತ. ಅದರಂತೆ ದೇವರಿಗೆ ಮಂಗಳಾರತಿಯಂತೆ ಇರುವಂತಹ ಒಂದು ಭಾಗ ಅದು ಪವಮಾನ ಮಂತ್ರ.
ಆದ್ದರಿಂದ ಪವಮಾನ ಹೋಮವನ್ನು ಮಾಡಿಬಿಟ್ರೆ ತುಂಬಾ ಒಳ್ಳೆಯದು ಅಂತ ಶಾಸ್ತ್ರ ತಿಳಿಸಿಕೊಡುತ್ತೆ. ಹಾಗೆ ಭಗವಂತನಿಗೆ ಅನ್ನದಂತೆ ಇರುವಂತಹ ಒಂದು ಮಂತ್ರ ಭಾಗ ಅದು ಬೃಹತಿ ಸಹಸ್ರ. 1000 ಮಂತ್ರಗಳು, 36,000 ಅಕ್ಷರಗಳು ಇದರಲ್ಲಿದೆ. ಐತರೇಯ ಉಪನಿಷತ್ತಿನಲ್ಲಿ ಇದರ ಬಗ್ಗೆ ತುಂಬಾ ವಿಸ್ತಾರವಾಗಿ ತಿಳಿಸಿಕೊಡ್ತಾರೆ. ಬೃಹತಿ ಸಹಸ್ರದ ಮಹಿಮೆಯನ್ನೇ ತಿಳಿಸಿಕೊಡ್ತಾರೆ. ಬೃಹತಿ ಸಹಸ್ರದ ಅನುಸಂಧಾನವನ್ನ ಮಾಡಿಬಿಟ್ರೆ, ಬೃಹತಿ ಸಹಸ್ರ ಮಂತ್ರವನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡಿದ್ರೆ 100 ವರ್ಷ ಕಂಟಿನ್ಯೂಸ್ ಆಗಿ ಭಗವಂತನ ಧ್ಯಾನವನ್ನ ಮಾಡೋದ್ರಿಂದ ಏನು ಫಲ ಬರುತ್ತೆ, ಆ ಫಲ ಬರುತ್ತೆ. ಬೃಹತಿ ಸಹಸ್ರ ವರ್ಣಾನಾಂ ಅಪಿಧ್ಯಾತ್ವಾಖಿಲಾನ್ಯಪಿ ಶತವರ್ಷ ಹರಿಧ್ಯಾನ ಫಲಮಾಪ್ನೋತಿ ಪೂರುಷಃ ಅಂತ 100 ವರ್ಷ ಭಗವಂತನ ಧ್ಯಾನವನ್ನ ಮಾಡೋದ್ರಿಂದ ಏನು ಫಲ ಇದೆ, ಆ ಫಲ ಕೇವಲ ಬೃಹತಿ ಸಹಸ್ರವನ್ನ ಅನುಸಂಧಾನವನ್ನ ಮಾಡೋದ್ರಿಂದ ಬರ್ತಾ ಇದೆ ಅಂತ ಶಾಸ್ತ್ರಗಳು ನಮಗೆ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದೆ. ಆದ್ದರಿಂದ ನೋಡಿ, ಬೃಹತಿ ಸಹಸ್ರದ ಮಹತ್ವ ಎಷ್ಟು ಅದ್ಭುತವಾದದ್ದು ಅಂತ ನಮಗ್ ಗೊತ್ತಾಗತ್ತೆ. ಬೃಹತಿ ಸಹಸ್ರ ತುಂಬಾ ಅಷ್ಟು ಮಾತ್ರ ಅಲ್ಲ, ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಉಪದೇಶ ಮಾಡಬೇಕಾದ್ರೆ ಮಹಾಭಾರತದಲ್ಲಿ ಋಷಿಭಿಹಿ ಪರಿಗೀತಾನಿ ವಿಷ್ಣು ಸಹಸ್ರನಾಮ ಉಪದೇಶ ಮಾಡ್ತಾರೆ. ಉಪದೇಶ ಮಾಡಬೇಕಾದ್ರೆ ಇದು ನಾನು ಹೇಳ್ತಾ ಇರೋದಲ್ಲಪ್ಪ, ಋಷಿಭಿಹಿ ಪರಿಗೀತಾನಿ, ಋಷಿಗಳು ಹೇಳಿದ್ದು, ಋಷಿಗಳು ಸ್ತೋತ್ರ ಮಾಡಿದ್ದು, ಋಷಿಗಳು ಸ್ತೋತ್ರ ಮಾಡಿದ್ದನ್ನ ನಾನು ನಿನಗೆ ಹೇಳ್ತಾ ಇದ್ದೇನೆ ಅಂತ ಋಷಿಭಿ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ ಅಂತ ಹೇಳಿ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಅಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಮಂತ್ರ ಭಾಗ ಅದು ಶ್ರೀ ಬೃಹತಿ ಸಹಸ್ರ. ಅಂತಹ ಬೃಹತಿ ಸಹಸ್ರ ಮಂತ್ರಗಳನ್ನ ತಿಳ್ಕೊಳ್ಳೋದು, ಅದರ ಅರ್ಥಾನುಸಂಧಾನವನ್ನ ಮಾಡುವಂಥದ್ದು, ಅದರ ಪಾರಾಯಣವನ್ನ ಮಾಡುವಂಥದ್ದು, ತಿಳಿದ ಜ್ಞಾನಿಗಳಿಂದ ಬೃಹತಿ ಸಹಸ್ರ ಪಾರಾಯಣ ಮಾಡಿಸಿ ಭಗವಂತನಿಗೆ ಅರ್ಚನೆಯನ್ನ ಮಾಡುವಂಥದ್ದು, ಇದೆಲ್ಲವೂ ಕೂಡ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಸಾಧನೆಗಳು. ಬೃಹತಿ ಸಹಸ್ರದ ಅರ್ಚನೆ ಶ್ರೇಷ್ಠವಾಗಿರ್ತಕ್ಕಂತಹ ಸಾಧನೆ, ನಾವು ಮಾಡುವಂತಹ ದೊಡ್ಡ ಸಾಧನೆ ಅದು. ಅಂತಹ ದೊಡ್ಡ ಸಾಹಸವನ್ನ ನಾವು ಮಾಡಬೇಕು ಅಂತ ಪ್ರಯತ್ನ ಪಡುತ್ತಿದ್ದೇವೆ. 1000 ಬೃಹತಿ ಮಂತ್ರಗಳನ್ನ ಅರ್ಥ ಮಾಡಿಕೊಳ್ಳೋದು, ಬೃಹತಿ ಸಹಸ್ರ ಮಂತ್ರಗಳನ್ನ ಅರ್ಥ ಮಾಡಿಕೊಳ್ಬೇಕು. 1000 ಮಂತ್ರಗಳಲ್ಲಿ ಏನು ಹೇಳಿದ್ದಾರೆ, ಯಾವ ರೀತಿಯಲ್ಲಿ ಭಗವಂತನ ಮಹಿಮೆಯನ್ನ ಪ್ರತಿಪಾದನೆ ಮಾಡಿದ್ದಾರೆ ಬೃಹತಿ ಸಹಸ್ರದಲ್ಲಿ ಅನ್ನುವುದನ್ನ ನಾವು ತಿಳ್ಕೊಳ್ಬೇಕು, ತಿಳಿದು ಅನುಸಂಧಾನವನ್ನ ಮಾಡಬೇಕು. ಹಾಗೆ ಮಾಡಿದಾಗ ಭಗವಂತ ಒಲಿದು ನಮಗೆ ಜ್ಞಾನಭಕ್ತಿ ವೈರಾಗ್ಯಗಳನ್ನ ಕೊಡ್ತಾನೆ. ಅಂತಹ ಬೃಹತಿ ಸಹಸ್ರವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಬಹಳ ಕಷ್ಟ. ಆ ಸಾತ್ವಿಕರ ಕಷ್ಟವನ್ನು ನೋಡಿದ ಮಹಾನುಭಾವರಾದ ಶ್ರೀ ರಘುನಾಥ ತೀರ್ಥ ಶ್ರೀಪಾದಂಗಳು, ಶೇಷಚಂದ್ರಿಕಾಚಾರ್ಯರು ಅಂತ ನಾವೇನ್ ಕರಿತೇವೆ, ಆ ಮಹಾನುಭಾವರು ಆ ಬೃಹತಿ ಸಹಸ್ರದ 1000 ಮಂತ್ರಗಳಿಗೆ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ವ್ಯಾಖ್ಯಾನವನ್ನ ಮಾಡಿ ಅದಕ್ಕೂ ವಿಷ್ಣು ಸಹಸ್ರನಾಮಕ್ಕೂ ಇರುವಂತಹ ಸಂಬಂಧವನ್ನ ತಿಳಿಸಿಕೊಟ್ಟಿದ್ದಾರೆ. ವಿಷ್ಣು ಸಹಸ್ರನಾಮದ ಆ ಅನೇಕ ನಾಮಗಳಿಗೆ ಅರ್ಥವನ್ನು ಕೂಡ ಮಾಡಿದ್ದಾರೆ. ಅಂತಹ ರಘುನಾಥ ಇತಿಗಳ ಉಪಕಾರವನ್ನ ನಾವು ಪಡೆದು ಅವರ ವ್ಯಾಖ್ಯಾನದಂತೆ ಅವರು ಹೇಗೆ ಮಂತ್ರಗಳಿಗೆ ಅರ್ಥ ಮಾಡಬೇಕು ಅಂತ ವ್ಯಾಖ್ಯಾನ ಮಾಡಿದ್ದಾರೆ, ಆ ವ್ಯಾಖ್ಯಾನದ ಅನುಸಾರವಾಗಿ ಇವತ್ತಿನಿಂದ ನಾವು ಬೃಹತಿ ಸಹಸ್ರದ ಅರ್ಥಗಳನ್ನ ತಿಳಿಯುವಂತಹ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ, ಈ ಪ್ರಯತ್ನಕ್ಕೆ ಸಾಧಕನಾಗಿ ಮುಖ್ಯ ಪ್ರಾಣಾಂತರ್ಗತನಾದ ಭಗವಂತನ ಅನುಗ್ರಹವೂ ಇರಲಿ. ನಿರ್ವಿಘ್ನವಾಗಿ ಬೃಹತಿ ಸಹಸ್ರ ಮಂತ್ರಗಳ
ಅನುಸಂಧಾನ ಅಂತ ಅನ್ನೋದು ನಮ್ಮಿಂದ ಆಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಈ ಉಪೋದ್ಘಾತವನ್ನ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆಯಿಂದ ಮಂತ್ರ ಭಾಗಗಳ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.